ಅಯೋಧ್ಯೆ ರಾಮ ಮಂದಿರದ ರಾಮಲಲ್ಲನನ್ನ ಕೆತ್ತಿದಂತಹ ಅರುಣ್ ಯೋಗಿರಾಜ್ ನೀವು ಹೇಳ್ತಾ ಇದ್ರಿ ಸಂದರ್ಶನದಲ್ಲಿ, ಅವರೇ ಇದನ್ನ ಕೆತ್ತಿರೋದು ಅಂತ. ಆ ಒಂದು ಶೈಲಿ ಬಗ್ಗೆ ಏನಾದ್ರು ವಿವರಣೆ ಕೊಡ್ತಾ? ಇದು ಹೊಯ್ಸಳ ಶೈಲಿನಲ್ಲಿದೆ ಈ ವಿಗ್ರಹ. ಇದು ಒಂದ್ ರೀತಿ ಇನ್ನೊಂದು ಪವಾಡ ಅಂತ ಹೇಳ್ಬೋದು. ಅರುಣ್ ಯೋಗಿರಾಜ್ ಅವ್ರನ್ನ ಮೊದಲನೇ ಬಾರಿಗೆ ನಾವು ಭೇಟಿ ಮಾಡೋದಕ್ಕೆ ಸ್ವಲ್ಪ ಸಮಯವೂ ಹಿಡಿತು. ಯಾಕೆಂದ್ರೆ ಅವರು ಈಗ ಇರುವಂತಹ ಒಂದು ಬಿಸಿ ಶೆಡ್ಯೂಲ್ಸ್ ಅಲ್ಲಿ ಆದ್ರೂ ನಮಗೆ ಅವರು ಅವಕಾಶವನ್ನು ಕೊಟ್ಟರು. ಬಹಳ ಒಂದು ಮುಗ್ಧ ಮನಸ್ಸಿನ ವ್ಯಕ್ತಿ ಅವರು. ಅಷ್ಟು ಎತ್ತರಕ್ಕೆ ಬೆಳೆದಿದ್ರು, ಅಷ್ಟು ಸಾಧನೆಯನ್ನು ಮಾಡಿದ್ರು ಮತ್ತು ಭಗವಂತ ಅವರ ಸೇವೆಯನ್ನು ಪಡಿತಾ ಇದ್ರು. ನಾವು ಕೇಳ್ಕೊಂಡಾಗ ಸೂರ್ಯನ ವಿಗ್ರಹ ಮಾಡಬೇಕು ಅಂತಂದಾಗ ಬಹಳ ತುಂಬ ಹೃದಯದಿಂದ ಒಪ್ಕೊಂಡ್ರು. ಅದಕ್ಕೊಂದು ಕಾರಣ ಇತ್ತು. ಅವ್ರು ಹೇಳಿದ್ರು, ನಾನು ರಾಮನ ವಿಗ್ರಹವನಿಗೆ ಮಾಡಿದ್ದೀನಿ, ರಾಮ ಸೂರ್ಯನ ವಂಶಸ್ಥ, ಸೂರ್ಯನ ವಿಗ್ರಹ ಮಾಡೋದಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದಾನೆ ಭಗವಂತ. ಮತ್ತು ಇನ್ನೂ ಒಂದು ವಿಶೇಷ ಏನಂದ್ರೆ, ನನ್ನ ಜೀವಮಾನದಲ್ಲಿ ನಾನು ಸೂರ್ಯನ ವಿಗ್ರಹವನ್ನು ಯಾವತ್ತೂ ಮಾಡಿಲ್ಲ. ಯಾಕೆಂದ್ರೆ ಅವಕಾಶ ಇಲ್ಲ. ದೇವಸ್ಥಾನಗಳನ್ನ ಆ ಥರದ್ದು ಇದ್ದಿದ್ರೆ ಮಾಡ್ತಿದ್ರು ಅನ್ಸುತ್ತೆ. ಸೊ ಈಗ ನನಗೆ ಅವರು ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ, ಅದು ನನ್ನ ಸೌಭಾಗ್ಯ, ನಾನು ಮಾಡ್ತೀನಿ ಅಂತ ಹೇಳಿದ್ರು. ಇದು ಒಂದು. ಅದಾದ ನಂತರ ಅವರೊಂದಷ್ಟು ಸಮಯವನ್ನು ತಗೊಂಡಿದ್ರು ವಿಗ್ರಹವನ್ನು ಮಾಡೋದಕ್ಕೆ. ಇಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಇನ್ನೊಂದು 3 ತಿಂಗಳು ಸಮಯ ಇತ್ತು. ಕೊನೆಯ ಬಾರಿಗೆ ಒಂದ್ಸಲ ಹೋಗಿ ನೋಡ್ಕೊಂಬರೋಣ ಅಂತ ಅನ್ನಿಸ್ತು. ಅವ್ರಿಗೂ ಕೇಳಿದ್ವಿ, ಅವರು ನಾವು ಮಾಡಿದೀವಿ ಬನ್ನಿ, ವಿಗ್ರಹ ಎಲ್ಲ ರೆಡಿ ಇದೆ, ಇನ್ನೊಂದು ಸ್ವಲ್ಪ ಲಾಸ್ಟ್ ಒಂಚೂರು ಟಚ್ ಅಪ್ ಎಲ್ಲ ಮಾಡಿದ್ರೆ ಅದು ಮುಗಿದೋಗುತ್ತೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಹೋದ್ವಿ. ಅಲ್ಲಿ ಹೋಗಿ ನೋಡಿದ್ರೆ ನಮ್ಗೊಂದು ಸ್ವಲ್ಪ ನಿರಾಶೆ ಆಯ್ತು. ಯಾಕೆ ನಿರಾಶೆ ಆಯ್ತು ಅಂದ್ರೆ, ವಿಗ್ರಹ ತುಂಬಾ ಸುಂದರವಾಗಿತ್ತು, ಆದ್ರೆ ಬಹಳ ಚಿಕ್ಕದಿತ್ತು. ಇದಲ್ಲ, ಚಿಕ್ಕದಿತ್ತು. ನಮಗೆ ಅಯ್ಯೋ ಏನ್ ಇಷ್ಟು ಚಿಕ್ಕದಾಗ್ಬಿಡ್ತಲ್ಲ, ನಾವು ಅನ್ಕೊಂಡಿದ್ದೇ ಬೇರೆ ತರ, ಇಷ್ಟು ಚಿಕ್ಕದು ಬಂದ್ಬಿಡ್ತಲ್ಲ ವಿಗ್ರಹ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಮತ್ತು ಅವ್ರ ಹತ್ರ ನಾವು ಅದನ್ನ ಹೇಳ್ಕೊಳಕ್ ಆಗೋದಿಲ್ಲ. ಈ ತರ ಹಿಂಗೆಲ್ಲ ನೀವು ಇಷ್ಟು ಚಿಕ್ಕದು ಮಾಡಿದ್ರಲ್ಲ, ಅಷ್ಟು ಅಂತ ಮಹಾನ್ ವ್ಯಕ್ತಿ ಹತ್ರ ಅವರ ಕಲೆ ಬಗ್ಗೆ ನಾವು ಹೇಗೆ ಹೇಳೋದು, ನಮ್ಮ ಅಸಮಾಧಾನವನ್ನು ಹೇಗೆ ಹೇಳ್ಕೊಳ್ಳೋದು? ಸೊ ನಾವು ಏನೂ ಹೇಳಲಿಲ್ಲ, ಸುಮ್ಮನೆ ಬಂದ್ಬಿಟ್ವಿ. ಅದಾದ ನಂತರ ಇನ್ನು 1 ತಿಂಗಳಿತ್ತು ವಿಗ್ರಹ ನಮ್ಮ ದೇವಸ್ಥಾನ ಇಲ್ಲಿ ಉದ್ಘಾಟನೆಗೆ. ಎಲ್ಲ ಅತಿಥಿಗಳೆಲ್ಲ ಆಗಲೇ ಫಿಕ್ಸ್ ಆಗಿತ್ತು, ಇನ್ವಿಟೇಷನ್ ಕೊಡ್ತಾ ಇದ್ವಿ. ಒಂದಿನ ಮತ್ತೆ ಅವರಿಗೆ ಫೋನ್ ಮಾಡಿದೆ, ಕೊನೆಗೊಂದು ಬಾರಿ ನಾವು ನೋಡ್ಬಿಡ್ತೀವಿ ಹೇಗೆ ಬಂದಿದೆ. 1 ತಿಂಗಳಿಂದ ಅಂದರೆ ಡಿಸೆಂಬರ್ 2025 ಡಿಸೆಂಬರ್ನಲ್ಲೇ ಅವ್ರ ಹತ್ರ ಮಾತಾಡಿದ್ವಿ, ಹೀಗಿದೆ ಒಂದ್ಸಲ ನೋಡ್ಬೇಕಾಗಿತ್ತಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಸದ್ಯ ಬೇಡ, ನಾನು ಹೇಳ್ತೀನಿ, ಇನ್ನೊಂದು 15 ದಿನ ನನಗೆ ಸಮಯ ಕೊಡಿ. ನನಗೆ ಒಂದು ರೀತಿ ಅದು ಮನಸ್ಸಿಗೆ ಬಂದಿದ್ದು, ಭಗವಂತನೇ ಬರ್ಸಿದ ಅಂತ ಅನ್ಸುತ್ತೆ, ಗೊತ್ತಿಲ್ಲ. ನಾನು ಮಾಡಿರುವಂತ ವಿಗ್ರಹ ಅದೇನಿದೆ ಅದು ಬಹಳ ಚಿಕ್ಕದಿದೆ ಅಂತ ನನಗೆ ಅನ್ನಿಸ್ತು. ಅದಕ್ಕೆ ಕೂಡಲೇ ಅದನ್ನು ತೆಗೆದಿಟ್ಟು ಹೊಸ ವಿಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ ಈಗ. ಮತ್ತು ನನಗೆ ಸಾಕಷ್ಟು ಸಮಯ ಬೇಕಾದ್ರೂ ಕೇವಲ 3 ತಿಂಗಳಲ್ಲಿ ಇದನ್ನು ನಾನು ಮಾಡಿ ಮುಗಿಸ್ಬೇಕಾಗಿದೆ. ಸೊ ಹಾಗಾಗಿ ನಾನೀಗ ಒಂದು ಎತ್ತರದ ಒಂದು ವಿಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಕೊನೆಗೆ ಈ ವಿಗ್ರಹವನ್ನು ಅವರು ಸ್ವಾಮಿನ ಮಾಡಿಕೊಟ್ರು.